ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ರಾಣಿ ರಾಸಮಣಿ 1855 ಮೇ ತಿಂಗಳು 31ನೆಯ ದಿನಾಂಕ ಸ್ನಾನ ಜಾತ್ರೆಯ ಪವಿತ್ರ ದಿನ. ಅಂದು ದಕ್ಷಿಣೇಶ್ವರ ಭವತಾರಿಣಿ ಕಾಳಿ ದೇವಸ್ಥಾನ ಪ್ರತಿಷ್ಠಾಪನೆ ಎಂದು ತೀರ್ಮಾನವಾಯಿತು. ಈಗ ಒಂದು ಸಮಸ್ಯೆ ಎದುರಾಯಿತು. ಜಗನ್ಮಾತೆಗೆ ಪ್ರತಿದಿನ ಅನ್ನ ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದು ರಾಣಿ ರಾಸಮಣಿಯ ಮನಸ್ಸಿನ ಬಯಕೆಯಾಗಿತ್ತು. ತಾಯಿ ಅಥವಾ ದೇವಿ ಕನಸಿನಲ್ಲಿ ಅವಳಿಗೆ ನೀಡಿದ ಆದೇಶವು ಅದೇ ಆಗಿತ್ತು. ಆದರೆ ಅನಂತರ ರಾಣಿ ರಾಸಮಣಿಗೆ ಗೊತ್ತಾಯಿತು, ಶಾಸ್ತ್ರಗಳಲ್ಲಿ, ಸಮಾಜದಲ್ಲಿ ಬ್ರಾಹ್ಮಣೇತರರು ತಾಯಿ ಕಾಳಿಗೆ ಅರ್ಪಿಸುವ ಅನ್ನ ನೈವೇದ್ಯವನ್ನು ಅರ್ಪಿಸಲಿಕ್ಕೆ ಶಾಸ್ತ್ರಗಳ ಅನುಮೋದನೆ ಇಲ್ಲ. ಅವಳಿಗೆ ಬಹಳ ನಿರಾಶೆಯಾಯಿತು. ಈ ಅತ್ಯಂತ ಉಭಯ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ ಯಾರಾದರೂ ತನಗೆ ಸೂಕ್ತ ಪರಿಹಾರವನ್ನು ಸೂಚಿಸುವರೋ ಹೇಗೆ ಎಂದು ಅವಳು ಕಾತರಳಾಗಿ ಕಲ್ಕತ್ತಾ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿರುವ ಎಲ್ಲ ಪ್ರಾಜ್ಞರಾದ ಪಂಡಿತರಿಗೆ ಪತ್ರವನ್ನು ಬರೆದು ಅವರ ಸಲಹೆ ಸೂಚನೆಗಳನ್ನು ಕೇಳಿದಳು. ಆದರೆ ಪ್ರತಿಯೊಬ್ಬರ ಸಲಹೆ ಸೂಚನೆ ಅವಳ ಉತ್ಸಾಹಕ್ಕೆ ತಣ್ಣೀರು ಎರಚುವಂತಿತ್ತೇ ಹೊರತು ಯಾವುದೂ ಅವಳಿಗೆ ನವಚೇತನವನ್ನು ನೀಡುವಂತೆ ಇರಲಿಲ್ಲ. ಕೊನೆಗೆ ಒಂದು ಪತ್ರ ಅವಳಿಗೆ ಬರುತ್ತೆ. ಅದು ಬಂದದ್ದು ಕೋಲ್ಕತ್ತಾದ ಜಾಮಾಪುಕುರದ ಒಂದು ಸಂಸ್ಕೃತ ಪಾಠಶಾಲೆಯಿಂದ. ಅದರಲ್ಲಿ ಪಂಡಿತರು ಏನು ಬರೆದಿದ್ದರು ಎಂದರೆ, ರಾಣಿಯು ದೇವಸ್ಥಾನವನ್ನು ಒಬ್ಬ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅನಂತರ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಅಲ್ಲಿ ನೀಡಲಾಗುವ ಅನ್ನ ನೈವೇದ್ಯವನ್ನು ಎಲ್ಲರೂ ಸ್ವೀಕರಿಸುವುದರಲ್ಲಿ ಸಂದೇಹ ಇಲ್ಲ. ದೇವಿಗೂ ಆ ರೀತಿ ಅನ್ನ ನೈವೇದ್ಯವನ್ನು, ಅನ್ನ ಸಂತರ್ಪಣೆಯನ್ನು ಮಾಡಬಹುದು. ಈ ಉದಾರ ದೃಷ್ಟಿಯ ಸಲಹೆಯನ್ನು ನೀಡಿದವರು ಬೇರೆ ಯಾರೂ ಅಲ್ಲ, ಶ್ರೀರಾಮಕೃಷ್ಣರ ಅಣ್ಣ ರಾಮಕುಮಾರ ಚಟ್ಟೋಪಾಧ್ಯಾಯನೇ. ರಾಣಿಗೆ ಅವನ ಸಲಹೆ ಒಪ್ಪಿಗೆಯಾಯಿತು. ಅವಳು ಮತ್ತೊಮ್ಮೆ ಆಲೋಚಿಸಿ ಅದೇ ರೀತಿ ತೀರ್ಮಾನವನ್ನು ತೆಗೆದುಕೊಂಡಳು. ದೇವಸ್ಥಾನವನ್ನು ತಮ್ಮ ಕುಲಗುರುಗಳ ಹೆಸರಿಗೆ ದಾನವಾಗಿ ಕೊಡುವುದು, ತಾನು ಅಧಿಕಾರವನ್ನು, ಆಡಳಿತ ವ್ಯವಸ್ಥೆಯನ್ನು ಅವರ ಆದೇಶದ ಪ್ರಕಾರ ನೋಡಿಕೊಂಡು ಹೋಗುವುದು. ಈ ರೀತಿ ದೇವಸ್ಥಾನ ಪ್ರತಿಷ್ಠಾಪನೆಯ ದಿನ ಸಮೀಪಿಸುತ್ತಿದೆ. ಆದರೆ ತಾಯಿ ಕಾಳಿಯ ಅರ್ಚಕರಾಗಿ ಯಾರೂ ಸಿಗಲಿಲ್ಲ. ಕಾಳಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿಕೊಡಲಿಕ್ಕೆ ಯಾರೂ ಸಿಗಲಿಲ್ಲ. ಚಿಂತಿತಳಾದ ರಾಣಿ ರಾಸಮಣಿ ಒಬ್ಬ ವ್ಯಕ್ತಿಯ ಮೂಲಕ ರಾಮಕುಮಾರ ಭಟ್ಟಾಚಾರ್ಯರಿಗೆ, ರಾಮಕುಮಾರ ಚಟ್ಟೋಪಾಧ್ಯಾಯರಿಗೆ ಒಂದು ವಿನಯಪೂರ್ವಕ ವಿನಂತಿಯ ಪತ್ರವನ್ನು ಬರೆದು ಕಳುಹಿಸ್ತಾಳೆ. ರಾಮಕುಮಾರ ಎಲ್ಲಿ ತಾನು ಸಮ್ಮತಿಯನ್ನು ನೀಡದಿದ್ದರೆ ಕಾಳಿಯ ಪ್ರತಿಷ್ಠಾಪನೆಯೇ ನಿಂತು ಹೋಗುವುದೋ ಹೇಗೆ ಎಂದು ಆತಂಕಗೊಂಡು ಕಾಳಿಯ ಪ್ರತಿಷ್ಠಾಪನೆಗೆ ಒಪ್ಪಿಗೆಯನ್ನು ನೀಡ್ತಾನೆ. ಅಂದು ಮೇ 31 ಸ್ನಾನ ಜಾತ್ರೆಯ ದಿನ ದಕ್ಷಿಣೇಶ್ವರದಲ್ಲಿ ಅದ್ಧೂರಿಯಾಗಿ
ವೈಭವೋಪೇತವಾಗಿ ಕಾಳಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗುತ್ತೆ. ಅಂದು ಶ್ರೀರಾಮಕೃಷ್ಣರೂ ಅಲ್ಲಿ ಉಪಸ್ಥಿತರಿರ್ತಾರೆ. ಶ್ರೀರಾಮಕೃಷ್ಣರು ಅಲ್ಲಿನ ಪ್ರತಿಯೊಂದು ದೃಶ್ಯವನ್ನು ಭಕ್ತಿ ಹಾಗೂ ಕುತೂಹಲಗಳಿಂದ ವೀಕ್ಷಿಸುತ್ತಾರೆ. ರಾಣಿಯು ಇಡೀ ರಜತಗಿರಿಯನ್ನೇ ತಂದು ನಿಲ್ಲಿಸಿದ್ದಾಳೋ ಏನೋ ಎಂಬಂತೆ ವೈಭವೋಪೇತವಾಗಿ ಆ ಕಾರ್ಯಕ್ರಮ ನಡೆಯಿತು ಎಂದು ಶ್ರೀರಾಮಕೃಷ್ಣರು ಮುಂದೆ ನೆನಪಿಸಿಕೊಳ್ಳುತ್ತಾರೆ. ದೇವಸ್ಥಾನ ಪ್ರತಿಷ್ಠಾಪನೆಯಾಯಿತು. ಕಾಳಿಯ ಅರ್ಚಕರಾಗಿ ತತ್ಕಾಲಕ್ಕೆ ಶ್ರೀರಾಮಕೃಷ್ಣರ ಅಣ್ಣ ರಾಮಕುಮಾರನೇ ನೇಮಕಗೊಂಡ. ಈ ರೀತಿ ದಿನಗಳು ಕಳೆಯುತ್ತಿರುವಾಗ ಒಂದು ದಿನ ಮಥುರಾನಾಥ, ರಾಣಿ ರಾಸಮಣಿಯ ಅಳಿಯ, ರಾಣಿಯ ಹತ್ತಿರ ಒಂದು ಸುಂದರವಾದ ತ್ರಿಶೂಲ ಡಮರುಧಾರಿಯಾದ ಶಿವನ ಪುಟ್ಟ ವಿಗ್ರಹವನ್ನು ತಂದು ತೋರಿಸುತ್ತಾನೆ. ಆ ವಿಗ್ರಹ ಅತ್ಯಂತ ಲಕ್ಷಣವಾಗಿತ್ತು, ಮಾಟವಾಗಿತ್ತು. ಆ ವಿಗ್ರಹದ ಕೆತ್ತನೆಯನ್ನು ಮಾಡಿದವರು ಸ್ವಯಂ ಶ್ರೀರಾಮಕೃಷ್ಣರೇ ಎಂದು ಗೊತ್ತಾದಾಗ ಮಥುರ ಮತ್ತು ರಾಣಿ ರಾಸಮಣಿಯರ ಆಶ್ಚರ್ಯಕ್ಕೆ ಪಾರವಿರಲಿಲ್ಲ. ಅವರಿಗೆ ತಮಗರಿವಿಲ್ಲದಂತೆ ಶ್ರೀರಾಮಕೃಷ್ಣರ ಕುರಿತು ಒಂದು ಬಗೆಯ ಭಕ್ತಿ ಗೌರವ ಬೆಳೆಯತೊಡಗಿತು. ಈ ನಡುವೆ ಒಂದು ಘಟನೆ ನಡೆಯುತ್ತದೆ. 1855 ಆಗಸ್ಟ್ ತಿಂಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ನಂದೋತ್ಸವ. ಅಂದು ಕಾಳಿ ದೇವಸ್ಥಾನದ ಪಕ್ಕದ ದೇವಸ್ಥಾನ ರಾಧಾಕಾಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆಗಳು ನಡೆಯುತ್ತಿವೆ. ಮಧ್ಯಾಹ್ನದ ಪೂಜೆ ಮುಗಿದ ಮೇಲೆ ಸ್ವಾಮಿಯನ್ನು ಶಯನಕ್ಕೆ ಕರೆದುಕೊಂಡು ಹೋಗುವಾಗ ಅರ್ಚಕ ಕ್ಷೇತ್ರನಾಥ ಚಟರ್ಜಿ ಆ ನುಣುಪಾದ ಚಂದ್ರಕಾಂತ ಶಿಲೆಯ ನೆಲದಲ್ಲಿ ನೀರು ಬಿದ್ದಿರುವುದನ್ನು ಗಮನಿಸದೆ ಜಾರಿ ಬಿದ್ದ. ಪರಿಣಾಮ ಅವನಿಗೆ ಏನೋ ಸ್ವಲ್ಪ ಪೆಟ್ಟಾಯಿತು. ಆದರೆ ಅವರ ಕೈಯಲ್ಲಿದ್ದ ಸ್ವಾಮಿ ರಾಧಾಕಾಂತ ಸ್ವಾಮಿಯ ಕಾಲು ಮುರಿದು ಹೋಗುತ್ತೆ. ದೊಡ್ಡ ಸುದ್ದಿ ಹಬ್ಬತ್ತೆ, ಗಂಭೀರ ಸಮಾಚಾರ. ಸ್ವಾಮಿಯ ಪಾದ ಮುರಿದು ಹೋಗಿದೆ. ಈಗ ಏನು ಮಾಡುವುದು? ರಾಣಿ ರಾಸಮಣಿ ಕಲ್ಕತ್ತಾದ ದೊಡ್ಡ ದೊಡ್ಡ ಪಂಡಿತರುಗಳನ್ನೆಲ್ಲ ಕರೆಯಿಸಿ ಸಭೆಯನ್ನು ನಡೆಸಿದಳು. ಸಭೆಯಲ್ಲಿ ಪಂಡಿತರು ತಮ್ಮ ಶಾಸ್ತ್ರ ಗ್ರಂಥಗಳ ಪುಟಗಳನ್ನು ತಿರುವಿ ಹಾಕಿ ಕೊನೆಗೂ ಭಗ್ನಗೊಂಡ ವಿಗ್ರಹವನ್ನು ಗಂಗೆಗೆ ವಿಸರ್ಜನೆ ಮಾಡಬೇಕು, ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂದು ಆದೇಶವನ್ನು ಹೊರಡಿಸಿದರು. ಆದರೆ ರಾಣಿಗೆ ತಾನು ಕೆಲವು ತಿಂಗಳುಗಳಿಂದ ಪ್ರೇಮದಿಂದ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಸ್ವಾಮಿಯ ವಿಗ್ರಹವನ್ನು ವಿಸರ್ಜನೆ ಮಾಡಲು ಮನಸ್ಸು ಒಪ್ಪಲಿಲ್ಲ. ಈಗ ಏನು ಮಾಡುವುದು? ಮಥುರಾನಾಥ ಶ್ರೀರಾಮಕೃಷ್ಣರ ಸಲಹೆಯನ್ನು ಒಮ್ಮೆ ಕೇಳುವುದು ಉಚಿತವಲ್ಲವೇ ಎಂದು ಕೇಳಲಾಯಿತು. ಶ್ರೀರಾಮಕೃಷ್ಣರು ನೇರವಾಗಿ ಉತ್ತರ ಕೊಡಲಿಲ್ಲ. ಭಾವಾವಸ್ಥೆಗೆ ಹೋದರು. ಭಾವಾವಸ್ಥೆಯಲ್ಲಿ ಒಂದು ವೇಳೆ ರಾಣಿಯ ಅಳಿಯಂದಿರು ಏನಾದರೂ ಜಾರಿ ಬಿದ್ದು ಕಾಲು ಮುರಿದುಕೊಂಡರೆ ಆ ಅಳಿಯನನ್ನು ಎಸೆದು ಹೊಸ ಅಳಿಯನನ್ನು ತರಲಾಗುತ್ತಿತ್ತೆ, ಅಥವಾ ಸೂಕ್ತ ಚಿಕಿತ್ಸೆಗೆ ಏರ್ಪಾಟು ಮಾಡಲಾಗುತ್ತಿತ್ತೆ. ಮುರಿದು ಹೋದ ವಿಗ್ರಹದ ಕಾಲನ್ನು ಸರಿಪಡಿಸುವುದೇ ಸರಿಯಾದ ಉಪಾಯ ಎಂದು ಸೂಚಿಸಿದರು. ರಾಣಿ ರಾಸಮಣಿಗೆ ಈ ಸಲಹೆ ಅತ್ಯಂತ ಒಪ್ಪಿಗೆಯಾಯಿತು. ಈಗ ಮುರಿದ ವಿಗ್ರಹವನ್ನು ಜೋಡಿಸುವವರು ಯಾರು? ಆ ಕೆಲಸವೂ ಸಹಜವಾಗಿಯೇ ಶ್ರೀರಾಮಕೃಷ್ಣರ ಪಾಲಿಗೆ ಬಂದಿತು.
ಶ್ರೀರಾಮಕೃಷ್ಣರು ಭಗ್ನಗೊಂಡ ವಿಗ್ರಹ ರಾಧಾಕಾಂತ ಸ್ವಾಮಿಯನ್ನು ತಮ್ಮ ಕೋಣೆಯೊಳಗೆ ಕರೆದುಕೊಂಡು ಹೋದರು, ಬಾಗಿಲು ಹಾಕಿದರು. ಯಾವ ಪ್ರೀತಿಯ ಗೋಂದನ್ನು ಅಂಟಿಸಿದರೋ ಅಥವಾ ಯಾವ ಜಾದೂ ಮಾಡಿದರೋ ಅಂತೂ ವಿಗ್ರಹವನ್ನು ಸರಿಪಡಿಸಿಕೊಂಡು ಅವರು ಹೊರಕ್ಕೆ ಬಂದಾಗ ವಿಗ್ರಹ ಭಗ್ನವಾಗಿತ್ತು ಎಂದು ಊಹಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆ ವಿಗ್ರಹವನ್ನೇ ಪ್ರತಿಷ್ಠಾಪಿಸಿ ಎಂದಿನಂತೆ ಪೂಜೆ ಅರ್ಚನೆಗಳನ್ನು ಮುಂದುವರಿಸಲಾಯಿತು. ಈ ಘಟನೆಯ ಮೂಲಕ ಶ್ರೀರಾಮಕೃಷ್ಣರ ಕುರಿತು ರಾಣಿ ರಾಸಮಣಿಯ ಗೌರವ, ಪ್ರೇಮ, ಅಭಿಮಾನ ಮತ್ತೂ ಹೆಚ್ಚಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.